श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 43ನೇ ಶ್ಲೋಕ. ವಿವಿಧಾ ವಿಧಾಯ ಕಿಲ ತತ್ರ ಸಂಕಥಾವದನಂ ಮುನೀಂದ್ರತನಯಸ್ಯ ಸುಂದರಂ ಅವಲೋಕ್ಯ ಲೋಕಪತಿರಾನತಂ ಮಹಾಸುಖತೀರ್ಥಮಾಹ ರಹಸಿ ಸ್ಮಗಾಮಿಮಾಂ. ವಿವಿಧಾ ವಿಧಾಯ ಕಿಲ ತತ್ರ ಸಂಕಥಾವದನಂ ಮುನೀಂದ್ರತನಯಸ್ಯ ಸುಂದರಂ ಅವಲೋಕ್ಯ ಲೋಕಪತಿಃ ಆನತಂ ಮಹಾಸುಖತೀರ್ಥಂ ಆಹ ರಹಸಿ ಸ್ಮ ಗಾಂ ಇಮಾಂ. ಲೋಕಪತಿಃ ಇಡೀ ಜಗತ್ತಿಗೆ ಒಡೆಯನಾದ ಶ್ರೀಮನ್ನಾರಾಯಣನು ತತ್ರ ಆ ಆಶ್ರಮದಲ್ಲಿ, ಬದ್ರಿಕಾಶ್ರಮದಲ್ಲಿ ವಿವಿಧಾಹ ಸಂಕಥಾಹ ನಾನಾ ವಿಧವಾದ ಸಂಭಾಷಣೆಗಳನ್ನೆಲ್ಲ ಮಾಡಿ, ವಿಧಾಯ ಮಾಡಿ, ಮುನೀಂದ್ರತನಯಸ್ಯ ಪರಾಶರ ಸುತಸ್ಯ ಶ್ರೀ ವ್ಯಾಸಸ್ಯ ಮುನೀಂದ್ರರಾದ ಆ ವೇದವ್ಯಾಸರ ಸುಂದರ ವದನಂ ಅವಲೋಕ್ಯ, ಆ ಬದರಿನಾರಾಯಣ ತನ್ನದೇ ರೂಪ ವೇದವ್ಯಾಸ ರೂಪ, ಆ ವೇದವ್ಯಾಸರ ಮುಖವನ್ನ ನೋಡಿ, ಆನತಂ ಭಕ್ತಿ ನಮ್ರರಾದ ಮಹಾಸುಖಹೇತು ತೀರ್ಥಂ ಶಾಸ್ತ್ರಂ ಮೋಕ್ಷಕ್ಕೆ ಕಾರಣವಾದ ತೀರ್ಥ ಶಾಸ್ತ್ರವನ್ನ ರಚನೆ ಮಾಡತಕ್ಕ ಆ ಶ್ರೀಮದ್ ಆನಂದ ತೀರ್ಥರನ್ನು ರಹಸಿ, ರಹಸ್ಯದಲ್ಲಿ ಅಂದರೆ ಬೇರೆ ಯಾರು ಇದ್ದಿಲ್ಲ ಅಂತ ಅರ್ಥ. ವೇದವ್ಯಾಸರು, ಬದರಿನಾರಾಯಣ, ಶ್ರೀಮನ್ ಮಧ್ವಾಚಾರ್ಯರು, ಮೂರೇ ಜನ. ಇಮಾಂ ವಕ್ಷ್ಯಮಾಣಂ ಗಾಂ ವಾಚಂ, ಹಾಗೆ ಅಂತ ಅರ್ಥ. ಇನ್ನು ಕೆಲವು ಮಾತುಗಳನ್ನ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ. ಶ್ರೀಮನ್ ಮಧ್ವಾಚಾರ್ಯರಿಗೆ ಪರಮಾತ್ಮ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾನೆ, ಹಾಗೆ ಅಂತ ಹೇಳ್ತಾರೆ ಅಷ್ಟೆ. ಹೇಳಿದ ಪ್ರಕಾರ ಮಾತುಗಳನ್ನ ಪರಮಾತ್ಮ ವೇದವ್ಯಾಸ ಮಧ್ವಾಚಾರ್ಯರಿಗೆ ಹೇಳಿದರು. ಹಾಗೆ ಏನದು ಮಾತುಗಳು, ಪರಮಾತ್ಮ ಕೊಟ್ಟ ಆದೇಶ ಏನು, ಹಾಗೆ ಅಂತ ಹೇಳ್ತಾ ಇದ್ದಾರೆ. 44ನೇ ಶ್ಲೋಕ. ಶೃಣುದೇವ ಕಾರ್ಯಮವಧಾರ್ಯ ಧೈರ್ಯವಾನ್ ಮಧುದೀರ್ಯಮಾಣಮಿದಮಾರ್ಯ ಸಮ್ಮತಂ ಭವಿತಾನ್ಯ ದುಷ್ಕರತರಂ ವಿಧಾಯ ಯತ್ತರುಣಂ ತವಾವತರಣಂ ಮಹಾಫಲಂ. ಶೃಣು ದೇವಕಾರ್ಯಂ ಅವಧಾರ್ಯ ಧೈರ್ಯವಾನ್ ಮತ್ ಉದೀರ್ಯಮಾಣಂ ಇದಂ ಆರ್ಯಸಮ್ಮತಂ ಭವಿತಾ ಅನ್ಯತ್ ದುಷ್ಕರಂ ವಿಧಾಯ ಯತ್ ತರುಣಂ ತವ ಅವತರಣಂ ಮಹಾಫಲಂ. ಹೇ ಮಧ್ವ, ಧೈರ್ಯಂ ಅಸ್ತೀತಿ ಧೈರ್ಯವತ್, ಧೈರ್ಯವತ್ ಅಂತನೂ ಪದ ಇದೆ. ಧೈರ್ಯವುಳ್ಳವರಾದ ಮಧ್ವಾಚಾರ್ಯರೇ, ಹಾಗೆ ಅಂತ ಅರ್ಥ. ಉದೀರ್ಯಮಾಣಂ ಆರ್ಯಸಮ್ಮತಂ ಯದಿದಂ ದೇವಕಾರ್ಯಂ ತಚ್ಛೃಣು. ನಾನು ಹೇಳುವ ಆರ್ಯ ಅಂದ್ರೆ ವೇದವ್ಯಾಸರಿಗೆ ಪ್ರಿಯವಾದ ಈ ಒಂದು ದೇವಕಾರ್ಯ ಒಂದು ಆಗಬೇಕಾಗಿದೆ, ಅದೇನೆಂಬ ಅದನ್ನ ಕೇಳು, ಹಾಗೆ ಅಂತ. ಅನ್ಯಸ್ಯ ಅತಿ ದುಃಖೇನ ಕರ್ತುಂ ಶಕ್ಯಂ ಅನ್ಯ ದುಷ್ಕರಂ. ಈ ದೇವಕಾರ್ಯ ಏನಿದೆ ಇದು ಬೇರೆಯವರಿಗೆ ಮಾಡ್ಲಿಕ್ಕೆ ಭಾರಿ ಕಠಿಣ. ನೀನು ಅನಾಯಾಸವಾಗಿ ಮಾಡಿಬಿಡ್ತಿ, ಆದರೆ ಬೇರೆಯವರಿಗೆ, ಶೇಷ ರುದ್ರಾದಿಗಳಿಗೆ ಇದನ್ನೆಲ್ಲ ಮಾಡೋದು ಭಾರಿ ದುಷ್ಕರವಾದ ಕಾರ್ಯ ಇದು. ಆ ದೇವಕಾರ್ಯವನ್ನು ಅವಧಾರ್ಯ ಕೇಳಿ, ವಿಧಾಯ ನಾನು ಹೇಳಿದ ಪ್ರಕಾರ ಮಾಡಿ, ತರುಣಂ ತವ ಅವತರಣಂ ನಿನ್ನ ಈ ಹೊಸ ಅವತಾರ, ಅಂದ್ರೆ ಹನುಮಂತನು ಚಿರಂಜೀವಿ, ಈಗಿನ್ನು ಮಧ್ವಾಚಾರ್ಯರು ಅವತಾರ ಆಗಿದ್ದಾರೆ. ಈ ಮಧ್ವಾಚಾರ್ಯರಿಗೆ 36,000 ವರ್ಷ ಆಯುಷ್ಯ ಇದೆ. ಅವರು ಚಿರಂಜೀವಿಗಳೇ. 36,000 ವರ್ಷ ಆಯುಷ್ಯ ಇದೆ. ಆದರೆ ಈಗಿನ್ನು ಅವತಾರ ಆಗಿ ಹೊಸದಾಗಿ ಅವತಾರ ಆದ ರೂಪ ಅದು, ಹಾಗೆ ಅಂತ. ಅದರಿಂದ ನೂತನಂ ಅಂತ ಬರೀತಾರೆ. ತರುಣಂ ತವ ಅವತಾರಣಂ, ಹೊಸದಾದ ನಿನ್ನ ಅವತಾರ ಏನಿದೆ, ಮಧ್ವಾವತಾರ ಅಂತ ಏನಿದೆ, ಅದಕ್ಕೆ ಮಹತ್ಫಲ ಆಗಬೇಕು. ಆದ್ರೆ ಅವತಾರದ ಪ್ರಯೋಜನ ಅಂತ ಒಂದು ಇದೆ ನೋಡಿ. ಹೇಗೆ ನಾವು ಪರಮಾತ್ಮನ ಅವತಾರ ಪ್ರಯೋಜನ ಅಂತ ಕೇಳಿ ಬರ್ತಾ ಇದ್ದೀವಿ, ಅದೇ ರೀತಿಯಾಗಿ ಮಧ್ವಾಚಾರ್ಯರ ದೊಡ್ಡವರ ಅವತಾರಕ್ಕೂ ಒಂದು ಪ್ರಯೋಜನ ಇದೆ ನೋಡಿ. ರಾಯರ ಅವತಾರ ನೋಡಿದ್ರೆ ಎಷ್ಟು ಜನರಿಗೆ ಅನುಗ್ರಹ ಮಾಡ್ತಾರೆ, ಎಷ್ಟು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಅದೇ ಅವರ ಅವತಾರದ ಪ್ರಯೋಜನ. ಈಗಲೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಟೀಕಾಕೃತ್ಪಾದರು ನೋಡಿದರೆ ಎಷ್ಟು ಟೀಕೆಗಳನ್ನ ಬರೆದರು, ಅದೇ ಅವರ ಅವತಾರ ಪ್ರಯೋಜನ. ಅದೇ ರೀತಿಯಾಗಿ ಮಧ್ವಾಚಾರ್ಯರು ಭಾಷ್ಯ ಗ್ರಂಥಗಳನ್ನ ರಚನೆ ಮಾಡಿದರು, ತತ್ವೋಪದೇಶವನ್ನ ಮಾಡಿದರು, ವಾದಿಗಳನ್ನ ಸೋಲಿಸಿದ್ರು, ಅದೇ ಅವರ ಅವತಾರದ ಪ್ರಯೋಜನವಾಗಿತ್ತು. ಅದರಿಂದ
ಅವತಾರ ಪ್ರಯೋಜನ ಅದೇ ತರ ನಮಗೂ ಇದೆ ಅಂತ ಹೇಳ್ತಾ ಇದ್ದಾರೆ ದೇವರು. ನೀವು ಕೂಡ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ್ಯ ಬರಬೇಕು ಅಂದ್ರೆ ಆ ಗುರುಗಳು ರಚನೆ ಮಾಡಿದ ಗ್ರಂಥಗಳನ್ನ ಗುರುಮುಖೇನ ಅವಲೋಕನ ಮಾಡಿ ಶ್ರವಣ ಮನನ ಮಾಡಿ ಪರಮಾತ್ಮನ ರೂಪವನ್ನ ಧ್ಯಾನ ಮಾಡಬೇಕು, ಸಾಕ್ಷಾತ್ಕಾರ ಮಾಡ್ಕೋಬೇಕು. ಇದೇ ನಿಮ್ಮ ಎಲ್ಲರ ಹುಟ್ಟಿನ ರಹಸ್ಯ ಇದು. ಅದಕ್ಕಾಗಿ ಬಂದಿರೋದು ನಾವು ಇಲ್ಲಿ. ಒಟ್ಟು ಇಷ್ಟು ಮಾತುಗಳನ್ನ ಪರಮಾತ್ಮ ಹೇಳಿ ಆಗ ನಿನ್ನ ಅವತಾರ ಮಹಾಫಲ ಆಗುತ್ತದೆ ಹಾಗೆ ಅಂತ. ಅದೇನದು? ದೇವಕಾರ್ಯ ಆಗಬೇಕಾಗಿದೆ. ಅದು ಮಹಾಕಾರ್ಯ, ಅದು ಬೇರೆಯವರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನೀನೇ ಮಾಡಬೇಕು ಅಂತ. ಏನದು ದೇವಕಾರ್ಯ ಹಂಗೆಂಬುದನ್ನ ಮುಂದಿನ ಶ್ಲೋಕದಲ್ಲಿ 45ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಪಿಧಾಯ ಸೂತ್ರ ಹೃದಯಂ ಸತಾಂ ಪ್ರಿಯಂ ಪ್ರವಿಧಾಯ ಭಾಷ್ಯ ಮಧುನಾ ನಿಜೇಚ್ಛಯ ಅಪರೈ ಶ್ರುತಿ ಸ್ಮೃತಿ ನಿಜಾರ್ಥ ದೂಷಕೈಃ ಸುತರಾಂ ತಿರೋ ಭವತಿ ಸಂವಿಧಾಹತ. ಅಧುನಾ ಈಗೇನಾಗಿದೆ? ಶ್ರುತಿ ಸ್ಮೃತೀನಾಂ ನಿಜಾರ್ಥಾನಾಂ ಸಾಕ್ಷಾತ್ ವಿವಕ್ಷಿತಾರ್ಥಾನಾಂ ದೂಷಕೈಃ. ಈ ವೇದ ಸ್ಮೃತಿಗಳು ಇದು ನಿಜವಾದ ಅರ್ಥ ಏನಿದೆ ಆ ಅರ್ಥವನ್ನ ತುಂಬಾ ಜನ ಈಗ ದೂಷಣ ಮಾಡ್ತಾ ಇದ್ದಾರೆ. ಆ ಅರ್ಥ ಸರಿ ಇಲ್ಲ, ಹೀಗೆ ವೇದಕ್ಕೆ ವ್ಯಾಖ್ಯಾನ ಮಾಡಬಾರ್ದು ಹಾಗೆ ಅಂತ ಹೇಳ್ತೀವಿ ನೋಡಿ. ಮಾಯಾಮತ ಅಂತೆಲ್ಲ ಇದೆ, 21 ದುಷ್ಟ ಭಾಷೆಗಳು ಬಂದಿತ್ತು ಹಾಗೆ ಅಂತ ಅವರು ಎಲ್ಲ ವೇದಕ್ಕೆ ವ್ಯಾಖ್ಯಾನ ಮಾಡಿದವರು, ವೇದಕ್ಕೆ ಅಪಾರ್ಥವನ್ನೇ ಹೇಳಿದವರು. ಅಪರೈಹಿ ಸಜ್ಜನೇಭ್ಯ ಅನ್ಯೈಹಿ, ಅವರು ಸಜ್ಜನರಿಗಿಂತ ಬೇರೆ ಆದವರು. ಭುವಿಜಾತೈಹಿ, ಭೂಮಿಯಲ್ಲಿ ಅವತಾರ ಮಾಡಿದವರು ಅಸುರರು ಹಾಗೆ ಅಂತ. ಸತಾಂ ಪ್ರಿಯಂ ಸಜ್ಜನಾನಾಂ ಪ್ರಿಯಂ ಸೂತ್ರ ಹೃದಯಂ, ಸಜ್ಜನರಿಗೆ ಅತಿ ಪ್ರಿಯವಾದ ಆ ಬ್ರಹ್ಮಸೂತ್ರದ ಅಭಿಪ್ರಾಯವನ್ನು ಅಪಿಧಾಯ ಅವರು ಮುಚ್ಚಿ ಹಾಕಿಬಿಟ್ಟಿದ್ದಾರೆ. ಬ್ರಹ್ಮಸೂತ್ರಕ್ಕೂ ವೇದಕ್ಕೆ ವ್ಯಾಖ್ಯಾನ ಮಾಡಿದ್ರು, ಬ್ರಹ್ಮಸೂತ್ರಕ್ಕೂ ವ್ಯಾಖ್ಯಾನ ಮಾಡಿದ್ದು ಏನ್ ಮಾಡಿದ್ರು? ನಿಜವಾದ ಅರ್ಥವನ್ನ ಮುಚ್ಚಿ ಹಾಕಿದ್ರು. ಅಪಿದಾಯ ನಿಜೇಚ್ಛಯ ಸ್ವೇಚ್ಛಯ ಸ್ವಾಭಿಮತ ಜಗನ್ಮಿಥ್ಯಾತ್ವಾದಿ ಪ್ರತಿಪಾದಕತ್ವೇನ, ತಮ್ಮ ತಲೆಗೆ ಬಂದಂತೆ ಸ್ವೇಚ್ಛೆಯಿಂದ, ಅದಕ್ಕೆ ಪ್ರಮಾಣ ಗಿಮಾಣ ಏನಿಲ್ಲ, ಪ್ರಮಾಣ ಕೊಟ್ಟರು ಮೇಲ್ನೋಟಕ್ಕೆ ತಪ್ಪಾದ ಅರ್ಥ ಬರತಕ್ಕ ಒಂದು ಪ್ರಮಾಣವನ್ನೇ ಅವರು ಕೊಟ್ಟು ಸರಿಯಾಗಿ ಮಥನ ಮಾಡದೆ, ಶಾಸ್ತ್ರ ವಿಚಾರ ಮಾಡದೆ, ಪೂರ್ವಾಪರ ವಿಚಾರ ಮಾಡದೆ ಮೇಲ್ನೋಟಕ್ಕೆ ತೋರುವ ಒಂದು ಅರ್ಥವನ್ನ ಹೇಳಿ ಅದೇ ಪ್ರಮಾಣ ಅಂತ ಹೇಳಿ ತಾವು ವೈದಿಕರು ಅಂತ ಅನಿಸ್ಕೊಂಡು ನಿಜೇಚ್ಛಯ ಜಗನ್ಮಿಥ್ಯಾತ್ವಾದಿ ಪ್ರತಿಪಾದಕತ್ವೇನ ಭಾಷ್ಯಂ ಋಗ್ವೇದಗಳಿಗೆ ಅಂದ್ರೆ ಋಗ್ಮಂತ್ರಗಳಿಗೆ, ವೇದಗಳಿಗೆ, ಸೂತ್ರಗಳಿಗೆ, ಉಪನಿಷತ್ತುಗಳಿಗೆ ತಮ್ಮ ತಲೆಗೆ ಬಂದ ಅರ್ಥವನ್ನ ಹೇಳಿ ಆಹತ ಅದನ್ನ ನಾಶ ಮಾಡಿ ಸಂವಿತ್ ಆ ತತ್ವಜ್ಞಾನವನ್ನು ಸುತರಾಂ ಅಧುನಾ ತಿರೋಭವತಿ, ಈಗ ಸುತರಾಂ ಆ ತತ್ವಜ್ಞಾನವೇ ಇಲ್ಲದಂತೆ ಆಗಿಬಿಟ್ಟಿದೆ ಭೂಮಿಯಲ್ಲಿ ಹಾಗೆ. ಅಷ್ಟು ಪ್ರಚಾರ ಮಾಡಿ ಅಪವ್ಯಾಖ್ಯಾನ ಬರೆದು ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ. ಅದರಿಂದ ಏನಾಗಿದೆ? ಜನರೆಲ್ಲರೂ ಕೂಡ ಅದಕ್ಕೆ ಮೋಹಗೊಂಡು ತತ್ವಜ್ಞಾನ ಬಿಟ್ಟು ಅಪಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಆಚಾರ್ಯರು ಅವತಾರ ಮಾಡಲಿಕ್ಕೆ ಹಿಂದೆ ಏನು ಅಥವಾ ಭಾಷ್ಯಗಳನ್ನ ರಚನೆ ಮಾಡಲಿಕ್ಕೆ ಮುಂಚೆ ಪರಿಸ್ಥಿತಿ ಏನಿತ್ತು ಎಂಬುದನ್ನ ಸ್ವತಃ ಪರಮಾತ್ಮನೇ ಹೇಳ್ತಾ ಇದ್ದಾರೆ ನೋಡಿ. ವೇದಗಳ ಪುರಾಣಗಳ ನಿಜವಾದ ಅರ್ಥ ಮುಚ್ಚಿ ಹೋಗಿತ್ತು, ಬ್ರಹ್ಮಸೂತ್ರಗಳ ಉಪನಿಷತ್ತುಗಳ ನಿಜವಾದ ಅರ್ಥ ಮುಚ್ಚಿ ಹೋಯಿತು. ಅಪಾರ್ಥ ಅಂತ ತೋರ್ಪಡಿಗೆಗೆ ಏನು ಅರ್ಥ ಇದೆ ಅದೇ ಎಲ್ಲ ಕಡೆ ಪ್ರಚಾರ ಆಗಿತ್ತು ಹಾಗೆಂತ ಇದೆ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಹೇಳ್ತಾರೆ ಏನ್ ಮಾಡಬೇಕು ಅಂತ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರಯೇ ನಮಃ.